ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಹೇಗಿದ್ದೀರಿ ಎಲ್ಲರೂ? 2026ನೇ ಸಾಲಿನ ಕೆಇ ಮೂಲಕ KCETಯಲ್ಲಿ ಬಿ ಫಾರ್ಮಸಿ, ಫಾರ್ಮಾ ಡಿ, ಆಮೇಲೆ BSc ನರ್ಸಿಂಗ್, ಅಲರ್ ಹೆಲ್ತ್ ಸೈನ್ಸ್, BPT ಈ ಒಂದು ಕೋರ್ಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿಗಳನ್ನು ಮಾಡಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗದೇ ಇರುವಂಥವ್ರುಗಳು ಅಥವಾ ಸೀಟ್ ಕಾಲೇಜ್ ಇಷ್ಟ ಆಗದೇ ಇರುವಂಥ ಅಭ್ಯರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಕಾಯ್ತಾ ಇರುವಂಥದ್ದು. ಸೊ ಇವತ್ತಿನ ಸೆಕೆಂಡ್ ರೌಂಡಿಗೆ ಕಾಯ್ತಾ ಇದ್ದೀರಿ. ನಾವೀಗ ಸೆಕೆಂಡ್ ರೌಂಡದು ನಿಯರೆಸ್ಟ್ ಇದ್ದೀವಿ. ಯಾಕಂತಂದರೆ ಇವತ್ತು ಕೂಡ ತಾರೀಕು ನೋಡಿರಿ, ಇವತ್ತು 6/8/2026 ಇವತ್ತು ಕೂಡ ಭಾಳಷ್ಟು ಅಪ್ಡೇಟ್ ಆಗಿರುವಂಥದ್ದು ಆಫಿಷಿಯಲ್ ವೆಬ್ಸೈಟ್ ಒಳಗಡೆ ಸೆಕೆಂಡ್ ರೌಂಡ್ಗೆ ಸಂಬಂಧಿಸಿದಂತೆ. ಓಕೆ, ಸೊ ಅಭ್ಯರ್ಥಿಗಳು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ರತಿದಿನ ಕೂಡ ನಾನು ನಿಮಗೆ ಸೆಕೆಂಡ್ ರೌಂಡನ್ನು ಸಮೀಪದಲ್ಲಿ ತೊಗೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡುವಂಥ ವಿಡಿಯೋಗಳನ್ನು ಮಾಡ್ತೇನೆ. ಯಾಕಂತಂದರೆ ನಿಮಗೆ ಟೆನ್ಷನ್ ಇರುತ್ತೆ, ನಾವು ಫಸ್ಟ್ ರೌಂಡ್ ಸೀಟ್ ಸಿಕ್ಕಿಲ್ಲ, ಎಲ್ಲ ಕಡೆ ಅಡ್ಮಿಷನ್ ಆಗಿದೆ, ಅತಂತ್ರ ಆಗಿಬಿಡ್ತೀವೇನೋ, ನಮಗೆ ಸೀಟ್ ಸಿಗೋದಿಲ್ಲ ಅಂದರೆ ಏನು ಮಾಡಬೇಕು ಅಂತ ಫುಲ್ ಟೆನ್ಷನ್ ಇರ್ತೀರ. ಈ ಮಧ್ಯದಲ್ಲಿ ಕೆಇದವರು ಕೂಡ ಸ್ವಲ್ಪ ಡಿಲೇ ಮಾಡಿದರೆ ಟೆನ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇವತ್ತು 6ನೇ ತಾರೀಕು ಇವತ್ತು ಫಾರ್ಮಸಿ ಬಗ್ಗೆ ಸೆಕೆಂಡ್ ರೌಂಡದ್ದು ಫಾರ್ಮಸಿ ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಅಪ್ಡೇಟ್ ಮಾಡಿದ್ದಾರೆ. ಹೌದು ಅಭ್ಯರ್ಥಿಗಳು, ಇದು ನಮಗೆ BSc ನರ್ಸಿಂಗ್ ಇದು ಯೂಸ್ ಆಗೋದಿಲ್ಲ. BSc ನರ್ಸಿಂಗು, ಆಮೇಲೆ BPT, ಆಮೇಲೆ AHSದವರಿಗೆ ಇದು ಸ್ವಲ್ಪ ನಮ್ಗೆ ಕನ್ಫ್ಯೂಷನ್ ಆಗ್ಬೋದು. ಅಲ್ಲೇ ನಮಗಿದು ಬಿ ಫಾರ್ಮಸಿದಾಗಿದೆ ಅಥವಾ ಫಾರ್ಮಾಟಿದಾಗಿದೆ, ನಮಗೇನು ಸಂಬಂಧ ಅಂದರೆ ಇದರಿಂದ ನಮ್ಗೆ ಕ್ಲೂ ಸಿಗ್ತಾ ಇದೆ, ಇದೊಂದು ವೇ ಸಿಗ್ತಾ ಇದೆ. ಏನಂತಂದರೆ ನಮಗೆ ಸೆಕೆಂಡ್ ರೌಂಡದ್ದು ನಿಯರೆಸ್ಟ್ ಇದ್ದೀವಿ. ಈ ಒಂದು ಕೋರ್ಸ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ BSc ನರ್ಸಿಂಗು, BPT, ಅಲರ್ಟ್ ಹೆಲ್ತ್ ಸೈನ್ಸ್ಗಳ ಕೋರ್ಸ್ಗಳದ್ದು ಅಪ್ಡೇಟ್ ಮಾಡ್ತಾರೆ ಅಂತ ಅರ್ಥ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬರ್ತಾ ಹೋಗ್ತಾ ಇದೆ. ಈಗಲೇ ಅಗ್ರಿಕಲ್ಚರ್ದು, ಫಾರ್ಮಾ ಸೈನ್ಸ್ದು ಮತ್ತು ಫಾರ್ಮಸಿ ಕೋರ್ಸಿಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟ್ಗಳನ್ನು ಈಗ ಮಾಡಿದ್ದಾರೆ. ಅಂತಂದರೆ ನಮ್ಗಳು ಇನ್ನೊಂದು 5-6 ಡೇಸ್ ಒಳಗಡೆ ಏನಂತಂದರೆ ಎಲ್ಲ ಒಂದು ಅಪ್ಡೇಟ್ಗಳು ಸಿಗ್ತಾ ಹೋಗ್ತವೆ, ಎಲ್ಲ ಅಪ್ಡೇಟ್ಗಳು ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇನ್ನೊಂದು 5-6 ಡೇಸ್ ನಂತರದಲ್ಲಿ ನಮಗೆ ಆಪ್ಷನ್ ಎಂಟ್ರಿನೂ ಬಿಡಬಹುದು, ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ನಾಳೆ ನಾಡ್ದ ಈ ಥರ ಒಂದೊಂದೊಂದೊಂದು ಸ್ಟೆಪ್ ಆಪ್ಷನ್ ಎಂಟ್ರಿಗಳನ್ನು ಮಾಡ್ತಾ ಹೋದರೆ ಅತಿ ಬೇಗನೆ ಏನು ಮಾಡ್ತಾರೆ ಅಂತಂದರೆ ಈ ಸೆಕೆಂಡ್ ರೌಂಡದ್ದು ಆಪ್ಷನ್ ಎಂಟ್ರಿಗಳನ್ನು ಬಿಡುವಂಥ ಚಾನ್ಸಸ್ ಇರುತ್ತೆ ಅತಿ ಬೇಗನೆ. ಓಕೆ, ಸೊ ಇನ್ನೊಂದು 5 ಡೇಸ್ ತನಕ ನೀವು ಕಾಯಬೇಕಾಗತ್ತೆ. ಇನ್ ಕೇಸ್ ಆಫ್ ಏನಾದರೂ ಮಾಹಿತಿ ಬಂದರೂ ಕೂಡ ನಾನು ಬಯಸ್ತೇನೆ ಅತಿ ಬೇಗ ಬರಲಿ ಅಂಥೇಳಿ. ಬಟ್ ಅವರು ಇನ್ನೂ ಇಲಾಖೆಗಳಿಂದ ಉಳಿದಿರುವಂಥ ಸೀಟುಗಳು ಎಲ್ಲ ಡಾಟಾ ಬರಬೇಕಂದ್ರೆ ಸ್ವಲ್ಪ ತಡ ಆಗುತ್ತೆ. ಹೀಗಾಗಿ ಅದು ಬರಲಿಕ್ಕೆ ಇನ್ನೊಂದು 4-5 ದಿವಸದಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ನಾನು ಇಟ್ಕೊಂಡಿದ್ದೀನಿ. ಅತಿ ಬೇಗನೆ ಬಂದರೆ ಇನ್ನೂ ತುಂಬ ಒಳ್ಳೆಯದು. ಏನೋ ಬಂದರೂ ಕೂಡ ನಿಮಗೆ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ನೇರವಾಗಿ ಕಾಮೆಂಟನ್ನು ಶೇರ್ ಮಾಡಿ.